ಇರಾನ್ನ ಸರ್ವೋಚ್ಚ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿ ಮಾಡಲಾಗಿದೆ. ಸರ್ವೋಚ್ಚ ನಾಯಕನ ಆಯ್ಕೆ ಮಾಡ್ತಾ ಇರುವಂತಹ ಕಟ್ಟಡದ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಮಸ್ತಬಾನ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದ್ದು ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇರಾನ್ನ ಸರ್ವಾಧಿಕಾರಿಯಾಗಿ ಯಾರೇ ಆಯ್ಕೆ ಆದರೂ ಟಾರ್ಗೆಟ್ ಮಾಡ್ತೇವೆ ಅಂತ ಇಸ್ರೇಲ್ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈಗ ಆ ವಾರ್ನಿಂಗ್ ಬೆನ್ನಲ್ಲೇ ಆಯ್ಕೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡುವಂತಹ ಕಟ್ಟಡದ ಮೇಲೆ ದಾಳಿಯನ್ನ ಮಾಡಿದೆ. ಸದ್ಯದ ಮಟ್ಟಿಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಬೋಡ ಯಾವುದೇ ಕಾರಣಕ್ಕೂ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಈಗಾಗಲೇ ಇರಾನ್ಗೆ ಒಂದ್ ಕಡೆ ಅಮೆರಿಕ, ಮತ್ತೊಂದು ಕಡೆಗೆ ಇಸ್ರೇಲ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾವೆ. ಆದರೆ ಇಸ್ರೇಲ್ ಕೊಟ್ಟಿರುವಂತಹ ವಾರ್ನಿಂಗ್ ಅನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಇರಾನ್ ಅದಕ್ಕೆ ಬೇಕಾಗಿರುವಂತಹ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಆದರೆ ಇವತ್ತು ಯಾವಾಗ ಇಸ್ರೇಲ್ ಇರಾನ್ನ ಸರ್ವಾಧಿಕಾರಿ ಆಯ್ಕೆಯನ್ನು ಮಾಡುವಂತಹ ಸಂದರ್ಭದಲ್ಲೇ ನೇರವಾಗಿ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಯಾವ ಕಟ್ಟಡದಲ್ಲಿ ಕುತ್ಕೊಂಡು ಸಭೆಯನ್ನು ಮಾಡ್ತಾ ಇದ್ರು, ಆ ಸಭೆಯ ನಡೀತಾ ಇರುವಂತಹ ಕಟ್ಟಡದ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ವೋಚ್ಚ ನಾಯಕನ ಆಯ್ಕೆ ಅದು ಯಾರೇ ಆಗಿರಲಿ, ಅದು ಮುಂಬರುವಂತಹ ಸರ್ವೋಚ್ಚ ನಾಯಕನನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಈಗಾಗಲೇ ಇಸ್ರೇಲ್ ಘೋಷಣೆಯನ್ನ ಮಾಡಿತ್ತು. ಅದರಂತೆ ಇವತ್ತು ನಡೀತಾ ಇರುವಂತಹ ಆ ಒಂದು ಸಭೆ ಏನಿತ್ತಲ್ಲ, ಸರ್ವೋಚ್ಚ ನಾಯಕನ ಆಯ್ಕೆಯ ವಿಚಾರ, ಆ ಸಂದರ್ಭದಲ್ಲೇ ಆ ಕಟ್ಟಡದ ಮೇಲೆ ದಾಳಿಯನ್ನ ಮಾಡಿ ಇಡೀ ಆ ಕಟ್ಟಡವನ್ನ ಸಂಪೂರ್ಣವಾಗಿ ಧ್ವಂಸವನ್ನ ಮಾಡಿದೆ ಇಸ್ರೇಲ್. ಹಾಗಾಗಿ ಇಲ್ಲಿ ದಾಳಿಯ ಕಾರಣಕ್ಕಾಗಿ, ಅಲ್ಲಿರುವಂತಹ ಕಟ್ಟಡ ಧ್ವಂಸ ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಹಾನಿಯಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಆ ಸರ್ವಾಧಿಕಾರಿಗಳ ಆಯ್ಕೆಯನ್ನ ಮಾಡುವಂತಹ ಕಟ್ಟಡದಲ್ಲಿ ಆ ಸಮಿತಿ ಇತ್ತಾ ಇಲ್ವಾ ಅನ್ನುವಂತಹ ಕ್ಲಾರಿಫಿಕೇಶನ್ ಇಲ್ಲ. ಆದರೆ ಯಾವ ಸಮಿತಿ ಯಾವ ಕಟ್ಟಡದಲ್ಲಿ ಕೂತ್ಕೊಂಡು ಸಭೆಯನ್ನ ಮಾಡುತ್ತೆ ಅಂತ ಮಾಹಿತಿ ಬಂದಿರುತ್ತೋ ಆ ಕಟ್ಟಡದ ಮೇಲೆ ಈಗ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಯ ಪರಿಣಾಮವಾಗಿ ಆ ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಸದ್ಯ ಇರಾನನ್ನ ಎಲ್ಲ ಆಯಾಮಗಳಲ್ಲೂ ಹೆಡೆಮೂರಿ ಕಟ್ಟುವಂತಹ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ. ಹಾಗಂತ ಇಸ್ರೇಲ್ ಸಹ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ತನಗೆ ಬೇಕಾದಂತಹ ರೀತಿಯಲ್ಲಿ, ಜೊತೆಗೆ USA ಬೇಸ್ಗಳು ಏನಿದಾವೆ, ಏರ್ ಬೇಸ್ಗಳು, ವಾಯುನೆಲೆ, ಆ ವಾಯುನೆಲೆಯ ಎಲ್ಲಾ ದೇಶಗಳ ಮೇಲೂ ಸಹ ದಾಳಿಯನ್ನ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.